ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 2026 ಹಾಗೂ 2027ರ ಭಾರತದ ಜನಗಣತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವಂತಹ ಗೌರವಧನದ ಬಗ್ಗೆ ಮತ್ತು ಇತರ ಭತ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಈ ಮಾಹಿತಿಯನ್ನು ಭಾರತ ಸರ್ಕಾರದ ಗೃಹ ಸಚಿವಾಲಯವು ಡಿಸೆಂಬರ್ 24ನೇ ತಾರೀಕು 2025ರಂದು ಅಧಿಕೃತ ಸುತ್ತೋಲೆಯಾದಂತಹ ಸರ್ಕ್ಯುಲರ್ ನಂಬರ್ 7ರ ಆಧಾರದ ಮೇಲಿದೆ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಮಾಹಿತಿಗಳನ್ನು ನೀವು ತಿಳಿಯಬಹುದು. ಹಾಗೆ ಭಾರತದ ಜನಗಣತಿಯು 2 ಪ್ರಮುಖ ಹಂತಗಳಲ್ಲಿ ನಡೆಯಲಿದೆ. ಮೊದಲನೇ ಹಂತ ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿಯಾಗಿರುತ್ತೆ. ಈ ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಶುರುವಾಗೋದು 2026 ಏಪ್ರಿಲ್ ತಿಂಗಳಿಂದ ಶುರುವಾಗುತ್ತೆ. ಮುಗಿಯೋದು 2026 ಸೆಪ್ಟೆಂಬರ್ ತಿಂಗಳಿಗೆ ಮುಗಿಬಹುದು. ಎರಡನೇ ಹಂತ ಜನಸಂಖ್ಯಾ ಗಣತಿ. ಈ ಜನಸಂಖ್ಯಾ ಗಣತಿ ಶುರುವಾಗೋದು ಮುಂದಿನ ವರ್ಷ ಫೆಬ್ರವರಿ 2027ರಿಂದ ಶುರುವಾಗುತ್ತೆ. ಈಗ ನಾವು ಗಣತಿದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಸಿಗುವಂತಹ ಗೌರವಧನದ ಬಗ್ಗೆ ನೋಡೋಣ. ಜನಗಣತಿ ಮಾಡುವಂತಹ ಗಣತಿದಾರರು ಅಂದರೆ ಎನ್ಯುಮರೇಟರ್ಸ್ ಮತ್ತು ಮೇಲ್ವಿಚಾರಕರಿಗೆ ಅಂದರೆ ಸೂಪರ್ವೈಸರ್ಸ್ ಅವರಿಗೆ ಸರ್ಕಾರದಿಂದ ಉತ್ತಮವಾದಂತಹ ಗೌರವಧನವನ್ನೇ ನಿಗದಿಪಡಿಸಿದ್ದಾರೆ. ಮೊದಲನೇ ಹಂತ ಅಂದರೆ ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿಗೆ ಸಿಗುವಂತಹ ಗೌರವಧನ 9,000 ಗೌರವಧನ ಸಿಗಲಿದೆ. ಇನ್ನು ಎರಡನೇ ಹಂತದ್ದು ಜನಸಂಖ್ಯಾ ಗಣತಿ, ಇದಕ್ಕೆ ಸಿಗುವಂತಹ ಗೌರವಧನ 16,000 ರೂಪಾಯಿ ಗೌರವಧನ ಸಿಗಲಿದೆ. ನಾವು ಇಲ್ಲಿ ನೋಡೋದಾದರೆ ಮೊದಲನೇ ಹಂತದ ಮನೆಗಳ ಪಟ್ಟಿಯಲ್ಲಿ ಸಿಗುವಂತಹ ಗೌರವಧನಕ್ಕಿಂತ ಎರಡನೇ ಹಂತದ ಜನಸಂಖ್ಯಾ ಗಣತಿಯಲ್ಲಿ ಸಿಗುವಂತಹ ಗೌರವಧನ ಹೆಚ್ಚಿದೆ. ಯಾಕಂದರೆ ಮೊದಲನೇ ಹಂತದ್ದು ಅಷ್ಟೊಂದು ಕಷ್ಟ ಆಗೋದಿಲ್ಲ, ಜನಸಂಖ್ಯಾ ಗಣತಿ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹೆಚ್ಚಿನ ಗೌರವಧನವನ್ನು ಸರ್ಕಾರ ನೀಡ್ತಾ ಇದೆ. ಈಗ ನಾವು ಈ 2 ಹಂತಗಳನ್ನು ಸೇರಿಸಿದರೆ ಒಟ್ಟಾರೆ ಸಿಗುವಂತಹ ಗೌರವಧನ 25,000 ರೂಪಾಯಿಗಳಾಗಿರುತ್ತೆ. ನೀವು ಜನಗಣತಿಯಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಗಣತಿದಾರರು ಮಾಹಿತಿಯನ್ನು ಸಂಗ್ರಹಿಸೋದಕ್ಕಾಗಿ ತಮ್ಮ ಸ್ವಂತ ಮೊಬೈಲ್ನನ್ನೇ ಬಳಸಬೇಕಾಗುತ್ತೆ. ಹಾಗೆ ನೀವು ಮಾಡುವಂತಹ ಜನಗಣತಿಗೆ ಯಾವುದೇ ರೀತಿಯ ಪ್ರತ್ಯೇಕ ಪ್ರಯಾಣದ ಭತ್ಯೆ TA-DA ಅನ್ನು ನೀಡೋದಿಲ್ಲ. ನಂತರ ನಿಮಗೆ ಸರ್ಕಾರವು ವಹಿಸಿರುವಂತಹ ಜನಗಣತಿ ಕೆಲಸವನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರಬೇಕು, ಪೂರ್ಣಗೊಳಿಸಿರಬೇಕು. ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವೇ ಈ ಗೌರವಧನದ ಹಣವನ್ನು ಪಾವತಿ ಮಾಡಲಾಗುತ್ತೆ. ಹಾಗೆ ಇತರೆ ಅಧಿಕಾರಿಗಳಿಗೆ ಸಿಗುವಂತಹ ಗೌರವಧನದ ಬಗ್ಗೆ ನೋಡೋಣ. ರಾಜ್ಯ ನೋಡಲ್ ಅಧಿಕಾರಿಗೆ ಒಟ್ಟು 75,000 ರೂಪಾಯಿ ಗೌರವಧನ ನಿಗದಿಯಾಗಿದೆ. ಜಿಲ್ಲೆಯ ಜನಗಣತಿ ಅಧಿಕಾರಿಗಳು ಮತ್ತು ಚಾರ್ಜ್ ಅಧಿಕಾರಿಗಳಿಗೆ ಒಟ್ಟು 45,000 ರೂಪಾಯಿ ಗೌರವಧನ ನಿಗದಿಯಾಗಿದೆ. ಚಾರ್ಜ್ ಕಚೇರಿ ಗುಮಾಸ್ತರಿಗೆ ಅಂದರೆ ಕ್ಲರ್ಕ್ಗೆ ಒಟ್ಟು 30,000 ರೂಪಾಯಿ ಗೌರವಧನವು ಸಿಗಲಿದೆ. ಈಗ ತರಬೇತಿ ಭತ್ಯೆ ಅಂದರೆ ಟ್ರೈನಿಂಗ್ ಅಲೋವೆನ್ಸ್ ಬಗ್ಗೆ ನೋಡೋಣ. ಸರ್ಕಾರವು ಜನಗಣತಿ ಕೆಲಸವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ತರಬೇತಿಗಳನ್ನು ನೀಡ್ತಾರೆ. ಈ ತರಬೇತಿಗೂ ಕೂಡ ನಿಮಗೆ ಹಣ ಸಿಗುತ್ತೆ. ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ತರಬೇತಿಗೆ ಹಾಜರಾಗಲು ದಿನಕ್ಕೆ 600 ರೂಪಾಯಿಯ ಭತ್ಯೆಯನ್ನು ನೀಡ್ತಾರೆ. ಈ 600 ರೂಪಾಯಿಯಲ್ಲಿ 200 ರೂಪಾಯಿ ಉಪಹಾರದ ಹಣವು ಕೂಡ ಸೇರಿರುತ್ತೆ. ನೀವು ಈ ತರಬೇತಿಯನ್ನು ಪಡೆದ ನಂತರ ಕೆಲಸ ಮಾಡಬೇಕು, ಇಲ್ಲ ಕೆಲಸ ಮಾಡದೇ ಇದ್ದರೆ ಈ ತರಬೇತಿಯ ಭತ್ಯೆಯನ್ನು ಕೂಡ ನಿಮಗೆ ನೀಡಲಾಗೋದಿಲ್ಲ. ಹಾಗೆಯೇ ಫೀಲ್ಡ್ ಟ್ರೈನರ್ಸ್ FTSಗಳಿಗೆ ದಿನಕ್ಕೆ 1,000 ರೂಪಾಯಿ ಮತ್ತು ಮಾಸ್ಟರ್ ಟ್ರೈನರ್ಸ್ MTSಗಳಿಗೆ ದಿನಕ್ಕೆ 1,800 ರೂಪಾಯಿ ಗೌರವಧನವನ್ನು ನಿಗದಿಪಡಿಸಲಾಗಿದೆ. ಹಾಗೆ ಈ ಜನಗಣತಿ ಸಮಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗಾವಕಾಶಗಳು ಕೂಡ ಇರುತ್ತೆ. ಯಾಕಂದರೆ ಈ ಬಾರಿ ಜನಗಣತಿಯು ಸಂಪೂರ್ಣ ತಂತ್ರಜ್ಞಾನದ ಆಧಾರಿತ ಆಗಿರುತ್ತೆ. ಅಂದರೆ ಮೊಬೈಲ್ ಆ್ಯಪಲ್ಲಿ ಮಾಡುವಂತಹದ್ದು, ವೆಬ್ ಪೋರ್ಟಲ್ಗಳಲ್ಲಿ ಕೆಲಸ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ರಾಜ್ಯ ಮತ್ತು ಜಿಲ್ಲೆಯ ಮಟ್ಟದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲಾಗುತ್ತದೆ. ಈ ಹುದ್ದೆಗಳು ಜನವರಿ 2026ರಿಂದ ಗರಿಷ್ಠ 18 ತಿಂಗಳ ಅವಧಿಯವರೆಗೆ ಮಾತ್ರ ಇರುತ್ತೆ. ಈ ಹುದ್ದೆಗಳಲ್ಲಿ ತಾಂತ್ರಿಕ ಸಹಾಯಕ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ ಗರಿಷ್ಠ 25,000 ರೂಪಾಯಿ ವೇತನವು ಸಿಗುತ್ತೆ. ನಂತರ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಕಚೇರಿಯ ಸಹಾಯಕ್ಕಾಗಿ ನೇಮಕ ಮಾಡಿಕೊಳ್ಳುತ್ತಾರೆ. ಇವರಿಗೆ ತಿಂಗಳಿಗೆ 18,000 ವೇತನ ಸಿಗಲಿದೆ. ಈ ನೇಮಕಾತಿಯನ್ನು ಹೊರಗುತ್ತಿಗೆ ಏಜೆನ್ಸಿ ಅಂದರೆ ಔಟ್ಸೋರ್ಸಿಂಗ್ ಏಜೆನ್ಸಿಯ ಮೂಲಕ ಮಾತ್ರ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಇದೊಂದು ಉತ್ತಮ ಅವಕಾಶವಾಗಿದ್ದು 25,000 ರೂಪಾಯಿಗಳ ಗೌರವಧನದ ಜೊತೆಗೆ ದೇಶದ ಒಂದು ದೊಡ್ಡ ಕಾರ್ಯದಲ್ಲಿ ಭಾಗಿಯಾದಂತಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.